ನಂದನದಿ ಕಲಿಪಾರ್ಥನಿದ್ದನು ಸಂದವೇದಿ ವೇಷದಲ್ಲಿ ಕುಳ್ಳಿರೆ ಬಂದು ನುಡಿಸಿದರಲ್ಲಿರುವರ್ ವನಪಾಲರರ್ಜುನನ ಬಂದು ನುಡಿಸಿದರ್ ಅಲ್ಲಿರುವ ವನಪಾಲರರ್ಜುನನ. ಯಾವ್ಯಾವ ಪ್ರಸಂಗದಲ್ಲಿ ಯಾರ್ಯಾರಿಗೆ ಯಾವ್ಯಾವ ವೇಷ ಬರ್ತದೆ ಹೇಳೋದೇ ಕಷ್ಟ. ಹೌದಾ? ಒಂದು ಕಾಲದಲ್ಲಿ ನಿರ್ಗತಿಕನಾಗಿ ಏನೂ ಅನುಕೂಲ ಇಲ್ಲದೆ ದಾರಿ ಬದಿಯಲ್ಲಿ ನಾಯಿ ಬಾಲಕ್ಕೆ ನಳಕೆ ಹಾಕೊಂಡು ಕೂತ್ಕೊಂಡಿದ್ದವನು ಒಂದಿನ ಒಬ್ಬರು ಬಂದ್ರು, ತಮ್ಮ ಇವತ್ತು ಅಂತಲ್ಲ ಇನ್ನು 1000 ವರ್ಷ ಹಾಕಿಟ್ರು ನಾಯಿ ಬಾಲ ನೆಟ್ಟಗಾಗುವುದಿಲ್ಲ. ಆಗ ನಾನೇ ಹೇಳಿದೆ, ಸ್ವಾಮಿ ನಾನು ನಾಯಿ ಬಾಲ ನೆಟ್ಟಗೆ ಮಾಡ್ಲಿಕ್ಕೆ ನಳಿಕೆ ಹಾಕದ್ದಲ್ಲ, ನಳಿಕೆ ಸ್ವಲ್ಪ ಬಗ್ಗಿಸ್ಕೊಳ್ಬೇಕು ಅಂತ ನಾಯಿ ಬಾಲಕ್ಕೆ ಹಾಕೊಂಡೆ. ಅದನ್ನು ಆಲೋಚನೆ ಮಾಡಿದ ಅವರು. ಆಮೇಲೆ ವಿಷಯ ಗೊತ್ತಾಯ್ತು, ಅವರು ಮತ್ಯಾರು ಅಲ್ಲ, ನನ್ನನ್ನು ಮಾತಾಡಿಸಿದವರು ದ್ವಾರಕೀಶ್ನವರು. ದ್ವಾರಕೀಶ್ ಗೊತ್ತಿಲ್ಲ? ಇಲ್ಲ. ದ್ವಾರಕೆಯ ಈಶಾ ಒಡೆಯ ಬಲರಾಮ ಪ್ರಭುಗಳು. ಹೌದು. ಆಮೇಲೆ ಅವ್ರು ನನ್ನನ್ನು ಕರ್ಕೊಂಡು ಬಂದು ವನಪಾಲಕನ ಕೆಲಸಕ್ಕೆ ನನ್ನನ್ನು ನೇಮಿಸಿದರು. ನಿಜವಾಗಿ ನನ್ನ ಪುಣ್ಯಕ್ಕ ಕೆಲಸ ಸಿಕ್ಕ. ಯಾಕೆ ಹೇಳಿ? ಯಾಕೆ? ನಿಜವಾಗಿ ಕಾಡಿನಲ್ಲಿರೋಕ್ಕಿಂತವ ಈ ನಾಡಿನಲ್ಲಿರುವುದೇ ಬಹಳ ಕಷ್ಟ. ಯಾಕೆಂದ್ರೆ ನಮ್ಮಂತ ವನಪಾಲಕರು ನಮ್ಮ ಸುರಕ್ಷತೆಗೆ ಸಂರಕ್ಷಣೆಗಾಗಿ ನಾವು ಕಾಡು ಪ್ರಾಣಿ ಎಲ್ಲ ತಕೊಂಡು ಹೋಗಿ ಊರ ಮೇಲೆ ಬಿಡ್ತಾ ಇದ್ದೇವೆ ನಾವು. ಹಾಗಾಗಿ ಇಲ್ಲ ನಮಗೂ ಅದ್ರ ಉಪದ್ರ ಇಲ್ಲ, ಕಾಡು ಪ್ರಾಣಿ ಉಪದ್ರ ಇಲ್ಲ. ಹಾಗಿರುವಾಗ ನಾನು ಬರುವಾಗ ಹೇಗಿತ್ತು ಈಗ ಹೇಗಾಗಿದೆ ನೋಡಿ. ವನ ಕೆಳಗಾಗುವುದೆಲ್ಲ ಮೇಲೆ, ಮೇಲಾಗುವುದೆಲ್ಲ ಕೆಳಗೆ. ಕೆಳಗೆ ಮೇಲೆ ಏನು ಮೊದ್ಲೆಲ್ಲ ಬಾಳೆಕಾಯಿ ಕೆಳಗೆ ಆಗಿತ್ತು, ಸರಿ ನೀರಿಲ್ದೆ ಉದುರಿ ಬೆಳೆಸಿತ್ತು. ಈಗಾಗಲ್ಲ, ಕೊನೆ ತೆಗೆಯುವವರೆಗೂ ಬಾಳೆ ಮರ ನಿಂತ್ಕೊಂಡೇ ಇರ್ತದೆ ಅಂತ. ಅದಷ್ಟು ವ್ಯವಸ್ಥೆ. ಎಂತೆಂತ ಬಾಳೆಕಾಯಿ, ಎಂತೆಂತ ಬಾಳೆಕಾಯಿ. ಅದೆಂತೆಲ್ಲ ಜಿಕ್ ತಿನ್ನುವುದೇ ನೀನು? ಎಂತ ಬಾಳೆ ಜಿಕ್ಕು? ನೀವು ಎಷ್ಟೇ ನೀರು ಗೊಬ್ಬರ ಹಾಕಿದ್ರು ಮರದಷ್ಟು ಗೊತ್ತರದ ಕಾಯಿ ಆಗುವುದಿಲ್ಲ. ಹಾಗಂತ ಅಳತೆ ಮೀರಿ ಆಗುವುದು ಒಂದೇ ಕಾಯಿ, ಅದೇ ಕುಂಬಳಕಾಯಿ ಬಳ್ಳಿಗಿಂತ ದೊಡ್ಡಗಿರ್ತದೆ. ಅದು ಒಂದೇ ಕಾಯಿ. ಅಲ್ಲ ನೋಡಿದ್ರಿ ನೀವು, ಇಲ್ಲ ನೋಡಿದ್ರಿ ಒಳಗೆ ಎಷ್ಟುಂಟು ಗೊತ್ತುಂಟಾ? ಬಲಿ ತೋರಿಸ್ತೇನೆ ಅಲ್ವಾ? ಎಂತ ಸೃಷ್ಟಿಯೋ ಪಿಷ್ಟಿಯೋ? ಪಿಷ್ಟಿಯ ಇಷ್ಟದಿಂದ ತಂದು ಕೂಡಿಸಿದ ಏನು? ಅಥವಾ ಆಗಂತುಕರೋ ನಿರ್ಗತಿಕರೋ ಏನು ಇಲ್ಲದೆ ಬಂದವರು? ಏನು ಇಲ್ಲದೆ ಬಂದವರು ಅಲ್ಲ. ದಿನ ಬೆಳಿಗ್ಗೆ ಬಂದು ಕೂತ್ಕೊಳ್ಳೋದು ನಾನಿಲ್ಲ. ಇವತ್ತು ನನಗಿಂತ ಮೊದಲು ಬಂದು ಇವರು ಉದಾಸೀನರಾದರಲ್ಲ. ಎಂತ ಉದಾಸೀನ? ಆಸೀನರಾಗಿದ್ದಾರೆ. ಅದೇ ಉದಾಹರಣೆಗೆ ಆಸೀನರಾಗಿದ್ದಾರೆ, ಬಿಡಿಸಿ ಹೇಳೋದು ಬೇಡ ಅಂತ ಉದಾಸೀನರಾಗಿದ್ದಾರೆ. ಯಾರು ಗೊತ್ತು? ಏನ ಮುಖ ನೋಡಿದಾಗ ಗೊತ್ತಾಯ್ತು ಯಾರು ಇವರು. ಮತ್ಯಾರು ಅಲ್ಲ, ಇವರು ಅಶೋಕ ಅಂತ ಗೊತ್ತಾಯ್ತು. ಅದೇ ಗೊತ್ತಾಯ್ತಾ? ಮುಖದಲ್ಲಿ ಯಾವ ಶೋಕವೂ ಇಲ್ಲ ಇವರಿಗೆ. ಆ ಕಾರಣಕ್ಕಾಗಿ ಇವರು ಅಶೋಕ. ಅಂದರೆ ಮುಖದಲ್ಲಿ ಯಾವ ಶೋಕವೂ ಇರದೆ ಸದಾ ನಗು ನಗುತ್ತಿರುವ ಧರ್ಮ ಯಾವುದು ಕೇಳಿದ್ರೆ ಬ್ರಾಹ್ಮಣ ಧರ್ಮ. ಇವರು ಬ್ರಾಹ್ಮಣರು ಅನ್ನೋದು ಗೊತ್ತಾಯ್ತು. ಹೌದೌದೌದು. ಇವ್ರು ಯಾರು ಗೊತ್ತುಂಟಾ? ಯಾರು? ಮಾತಾಡ್ಸ್ತಾ ಕೇಳಿ. ಓಯ್ ಎಲ್ಲ ಎಲ್ಲ ಹಾರುವ ನೀನು ಹೊಲದೊಳಗೆ ಬೇಕಾ? ಒಯ್ಯಬೇಕಷ್ಟೇ.
ನೆಟ್ಟಗೆ ಚಳಿ ಮಳೆ ಮಳೆ ಚಳಿ ಮಳೆಗಾಳಿಗೆ ಚಲಿಸದೆ ಚಳಿ ಮಳೆಗಾಳಿಗೆ ಚಲಿಸದೆ ನೆಟ್ಟಗೆ ನೆಟ್ಟಗೆ ಚಳಿ ಮಳೆಗಾಳಿಗೆ ಚಲಿಸದೆ ನೆಟ್ಟಗೆ ಕುಳಿತೆ ಮೇಲಕ್ಕೆ ನೋಡಿ ಚಳಿ ಮಳೆಗಾಳಿಗೆ ಚಲಿಸದೆ ನೆಟ್ಟಗೆ ಕುಳಿತೇನ್ ಮೇಲಕ್ಕೆ ನೋಡ್ತಿ ಕುಳಿತೇನ್ ಮೇಲಕ್ಕೆ ನೋಡ್ತಿ ಕುಳಿತೇನ್ ಮೇಲಕ್ಕೆ ನೋಡ್ತಿ ಚಳಿ ಮಳೆಗಾಳಿಗೆ ಚಲಿಸದೆ ನೆಟ್ಟಗೆ ಕುಳಿತೇನ್ ಮೇಲಕ್ಕೆ ನೋಡ್ತಿ ಕುಳಿತೇನ್ ಮೇಲಕ್ಕೆ ನೋಡ್ತಿ. ಇವರು ಯಾರು ಅನ್ನುವುದೇ ಗೊತ್ತಾಯ್ತು. ಯಾರು ಹಾರುವರು. ಹಾರು ಹೌದು, ನೀ ಹಾರು ಜಲ ಈಗ ಅದಲ್ಲ, ಹ್ಮ್ ನಾವು ಹಾರದ ಮೇಲೆ ಹಾರುವವರು. ಹ್ಮ್ ಇವರು ಕೂತ್ಕೊಂಡ್ರು ಹಾರುವವರೇ. ಅದ್ಯಾಕೆ ಕೂತ್ಕೊಂಡು ಹಾರುದ ಹಾರುವರು ಅಂದ್ರೆ ಗೊತ್ತಾಗ್ಲಿಲ್ವಾ? ಇಲ್ಲ ಬ್ರಾಹ್ಮಣರಿಗೆ ಹಾರುವರು ಅಂತ ಕರೆಯುವುದು ಅದ್ಯಾಕೆ ಗೊತ್ತಿಲ್ವಾ? ಕಾರಣ ಉಂಟು. ಹ್ಮ್ ಚಾತುರ್ವರ್ಣದಲ್ಲಿ ಹ್ಮ್ ಮಡಿ ಶುದ್ಧತೆ ಅನ್ನುವುದಿದ್ರೆ ಹ್ಮ್ ಬ್ರಾಹ್ಮಣರಿಗೆ ಮಾತ್ರ, ಹ್ಮ್ ಉಳಿದವರಿಗೆಲ್ಲ ಅಷ್ಟಕ್ಕಷ್ಟೇ. ಇದೆ ಹಾಗ ಹ್ಮ್ ಈ ಉದಾಹರಣೆಗೆ ಹ್ಮ್. ಅಪ್ಪ ಸ್ನಾನ ಮಾಡಿ ಬರ್ತಾನೆ, ಹ್ಮ್ ಅಂಗಳದಲ್ಲಿ ನೋಡುವಾಗ ಮಗ ಏನೋ ಬಿಸಾಡಿರ್ತಾನೆ. ಹ್ಮ್ ಅಪ್ಪ ಅಯ್ಯೋ ಮಾಣಿ, ಅದನ್ನ ಯಾಕೆ ಅಲ್ಲಿ ಹೊತ್ತಾಕಿದ್ಯೋ, ಅದು ಮಡಿಯಲ್ಲ ಮೈಲಿಗೆ ಅದು ಹ್ಮ್. ಅಂತ ಅದನ್ನು ಮುಟ್ಟಬಾರ್ದಲ್ಲ. ಹಾರು ಈ ಕಡೆ ಬಂದು ನೋಡುವಾಗ ಹೆಂಡತಿ ಮತ್ತೇನೋ ಬಿಸಾಡಿರ್ತಾಳೆ, ಹ್ಮ್ ಅದು ಮುಟ್ಲಿಕ್ಕಲ್ಲ ಅಂದ. ಈಚೆಗೆ ಹ್ಮ್ ಅಶುದ್ಧವಾದದ್ದನ್ನ ಹ್ಮ್ ಸ್ಪರ್ಶಿಸಬಾರದು ಅನ್ನುವ ಕಾರಣಕ್ಕಾಗಿ ಹ್ಮ್. ಹಾರಿ ಹಾರಿ ಹೋಗುವುದರಿಂದ ಬ್ರಾಹ್ಮಣರು ಹಾರುವರಾಗಿ ಕಂಡರು. ಹ್ಮ್ ಇದು ವಿಷಯ ಇಷ್ಟುಂಟಲ್ಲ. ಆದ್ರೆ ಆಶ್ಚರ್ಯ ಮತ್ತೇನಲ್ಲ, ಏನು ಇವರು ಬಂದಿದ್ದಾರೆ, ಹ್ಮ್ ಬರಲಿ, ತೊಂದರೆ ಇಲ್ಲ. ಹ್ಮ್. ಯಾಕೆಂದ್ರೆ ಇಲ್ಲಿ ನಮ್ಮ ಈ ವನಕ್ಕೆ ಬ್ರಾಹ್ಮಣರು ಬರುವುದೇನು ಹೊಸದಲ್ಲ. ಹ್ಮ್ ಸಮೀದಕ್ಕೋ ಹೂವಿಗೋ ಹಣ್ಣಿಗೋ ಹ್ಮ್. ಬರ್ತಾರೆ. ಹ್ಮ್. ಆದ್ರೆ ಇವರು ಬಂದವರು ಹ್ಮ್ ಕುಳಿತುಕೊಂಡ ರೀತಿಯನ್ನು ನೋಡಿದ್ರ ಹ್ಮ್ ನಿಜವಾಗಿ ನಮಗೆ ಗೊತ್ತಿಲ್ಲ. ಹ್ಮ್ ಈ ರೀತಿಯಲ್ಲಿ ಆರಂಭದ ಮಳೆ, ಹ್ಮ್ ಆರಂಭದ ಮಳೆ ಯಾವತ್ತೂ ಅತಿಯಾದ ಚಳಿಯನ್ನ ದೇಹಕ್ಕೆ ಕೊಡ್ತದೆ. ಹೌದು ಈ ರೀತಿ ಮಳೆ, ಹ್ಮ್ ಈ ರೀತಿ ಚಳಿಯಲ್ಲಿ ಹ್ಮ್ ಕಿಂಚಿತ್ ಅಲ್ಲಾಡದೆ ಹ್ಮ್ ನೆಟ್ಟಗೆ ಕುಳಿತುಕೊಂಡು ನೆಟ್ಟ ಕುಳಿತಿದ್ದಾರ ಅಲ್ಲ, ಹ್ಮ್ ನನಗೆ ಹೆಚ್ಚು ಕಡಿಮೆ ಆಯ್ತು. ಹ್ಮ್ ಇವರು ನೆಟ್ಟಿಗೆ ಕುಳಿತುಕೊಂಡ್ರ ಹ್ಮ್ ಅಥವಾ ಕುಳಿತ ಮೇಲೆ ನೆಟ್ಟಗಾಗಿ ಹೋದ್ರ ಅಂತ ಗೊತ್ತಾಗಲಿಲ್ಲ. ಅದ್ಯಾಕೆ ಚಳಿ ಹೀಗೆ ಕೂತಾರೆ ಹೀಗೆ ಮತ್ತೆ ಎತ್ಕೊಂಡೇ ಹೋಗ್ಬೇಕು. ಹಾಗೆ ನೆಟ್ಟಗಾದ್ರ ಹ್ಮ್ ಯಾವ್ದು ಹೋಯ್ ಅವರ ಮತ್ತೊಂದು ವಿಶೇಷ ನೋಡಿದ್ರ ಏನು ಮೂಗಿನ ಮೇಲೆ ಮೂರ್ಖರಳಿಟ್ಟು ಮೂಗಾನಂದದೊಳಿರುವೆ ಮೂಗಿನ ಮೇಲೆ ಮೂರ್ಖರಳಿಟ್ಟು ಮೂಗಿನ ಮೇಲೆ ಮೂರ್ಖರಳಿಟ್ಟು ಮೂಗಾನಂದದೊಳಿರುವೆ 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 ಹೀಗೆ ತಕ್ಕೆ ಮಿಣ್ಣ ಮಿಣ್ಣನೆ ಬಾಯ ಗೂಗೆಯ ತೆರದಲ್ಲಿ ತೆರೆವೆ ಗೂಗೆಯ ತೆರದಲ್ಲಿ ತೆರೆವೆ ಗೂಗೆಯ ತೆರದಲ್ಲಿ ತೆರೆವೆ ಹೀಗೆ ತಕ್ಕೆ ಮಿಣ್ಣ ಮಿಣ್ಣನೆ ಬಾಯ ಗೂಗೆಯ ತೆರದಲ್ಲಿ ತೆರೆವೆ. ಹೌದು, ಇವರನ್ನು ನೋಡಿದ್ರೆ ಕ್ಷಣಕ್ಕೊಂದು ಹೊಸ ಭಾವನೆ, ಹೊಸ ಕಲ್ಪನೆ ನಮ್ಮಲ್ಲಿ ಹುಡ್ತದೆ. ಅವರ ಮುಖದಲ್ಲಿ ನೋಡುವಾಗ ಮೂಗಿನ ಮೇಲೆ 3 ಬೆರಳುಂಟು. 3 ಬೆರಳು ಯಾಕೆ ಅಲ್ಲ, ನನಗೆ ಆಶ್ಚರ್ಯ ಇದೆ. ಹ್ಮ್ ನನಗೆ ಇಲ್ಲಿವರೆಗೆ ಗೊತ್ತಿದ್ದದ್ದು 2. ಹ್ಮ್ ಒಂದು ಆಶ್ಚರ್ಯವಾದಾಗ ಹ್ಮ್. 1 ಬೆರಳು ಮೂಗಿನ ಮೇಲೆ ಹೋಗ್ತದೆ. ಹೌದು ತಡ್ಕೊಳ್ಳದೆ ಹೋದ ವಾಸನೆ ಬಂದಾಗ ಹ್ಮ್. 2 ಬೆರಳು ಹೋಗ್ತದೆ. 3 ಬೆರಳು ಇಟ್ಟಿದ್ಯಾಕೆ ಆದ್ರೆ 3 ಬೆರಳು ಯಾಕೆ ಬಂತು? ಹ್ಮ್ ಸಿಕ್ತು ಉತ್ತರ. ಏನು 3 ಬೆರಳು ಹೋಗಿದೆ ಅಂದ್ರೆ ಹ್ಮ್. ಬಹುತೇಕ ಇವರಿಗೆ ಹ್ಮ್. ಯಾವುದೋ ಆಶ್ಚರ್ಯಕರವಾದ ವಾಸನೆ ಬರ್ತಾ ಇರಬೇಕು ಅಂತ. ಆದ್ರೆ ಹ್ಮ್. ಅದರಲ್ಲೊಂದು ಸಮಸ್ಯೆ ಉಂಟು ನನಗೆ. ಏನು
ಇವರಿಗೆ ಮುಂದಿಂದ ಬರ್ತಾ ಉಂಟಾ ಹಿಂದಿಂದ ಬರ್ತಾ ಉಂಟು ಅಂತ ಮಾತ್ರ ನನಗೆ ಗೊತ್ತಾಗಲಿಲ್ಲ. ವಿಷಯ ಸತ್ಯ. ಹಾಗೆ ಮೂಗಿನ ಮೇಲೆ 3 ಬೆರಳುಂಟು. ಅಷ್ಟೇ ಅಲ್ಲ, ಗೂಗೆ ಬಾಯಿ ತೆಗೆದಾಗೆ ಬಾಯನ್ನು ತೆಗಿತಾ ಇದ್ದಾರೆ. ಹೌದು, ಮೂಗಾನಂದದಲ್ಲಿದ್ದಾರೆ. ನಾನು ನಿತ್ಯಾನಂದನ ಹೆಸರು ಕೇಳಿದ್ದೇನೆ. ಇವರು ಮೂಗಾನಂದ ಅಂದ್ರೆ ಯಾರಿರ್ಬೋದು? ಅವರೇ ಆಗಿರ್ಬೇಕೆ? ಅವರಿಗೇನಾದರೂ ಸಹೋದರತ್ವ ಭಾವ ಇದ್ರೂ ಇರಬಹುದೇ? ತೆಗೆ ಮಾತಾಡುವ. ಯಾವುದು? ಸ್ವಾಮಿ ನಮಸ್ಕಾರ. ನೀವು ಯಾರು? ಎಲ್ಲಿಂದ ಬಂದ್ರಿ? ಊರು ಯಾವುದು? ಹೊರಟವರ ಬಂದವರ? ಯಾವುದೂ ಕೇಳುವುದಿಲ್ಲ. ಎಷ್ಟೊತ್ತಿಗೆ ಎದ್ದು ಹೋಗ್ತೀರಿ ಅಂತ ಮಾತ್ರ ಹೇಳಿ ಸಾಕು. ಪ್ರಸಂಗ ನನ್ನ ಮೈ ಮೇಲೆ ಬರ್ತದೆ, ನಿಮಗೆ ಗೊತ್ತಿಲ್ಲ. ಹಾಗಾಗಿ ಯಾರು ನೀವು ಅನ್ನೋ ವಿಷಯವನ್ನು ಹೇಳಿ ತಾವು ದಯಪಾಲಿಸಬಹುದು. ಹಾಯ್, ಇವಕ್ಕೆ ಅಪ್ಪ ಇವ. ನಾನು ಮಾತಾಡ್ತಾ ಇದ್ದೇನೆ, ಯಾವ ಪ್ರತಿಕ್ರಿಯೆಯೂ ಇಲ್ಲ. ಅಥವಾ ಕೇಳಿದ್ರು ನಮ್ಮ ಭಾಷೆ ಬರ್ತದೋ ಇಲ್ವೋ ಏನೋ. ಯಾವ ಭಾಷೆಯವರು ಇವರು? ಯಾವ ಭಾಷೆಯವರು ಇವರು? ಮತ್ತೆಲ್ಲರೂ ಕೊಂಕಣ ದೇಶದಿಂದ ಬಂದವರಿದ್ರೆ ಮಾತಾಡಿ ನೋಡುವ. ಕೇಳುವಲ್ಲ. ನಮಸ್ಕಾರ ಮಳೆ ಕೈ ಜಲ್ ತುಮಕ नाव कसं आहे कंच मटान तुरतो तुम्ही ಪುರ್ತಗಾಳಿ ಅಂತ ಇಲ್ವೇ ಕಂಚ ಮಠ ತುಮ್ಗೆ ಕೊಂಕಣದವರಲ್ಲ. ए क्या रे, इधर क्या कर रहा रे तू? उठ उठ नहीं, उठ उठ. ಇವರಿಗೆ ಯಾವ ಭಾಷೆ ಬರುವುದಿಲ್ಲ. ಹಾಗಿದ್ರೆ ಒಂದು ವೇಳೆ ಇವರು ಮೂಗನೇ ಆದರೆ, ಹೌದು, ಮೂಗರಿಗೆ ಒಂದು ದೋಷ ಇರ್ತದೆ. ಏನು? ಮೂಗಿನ ಅವರ ಮುಂದೆ ಹೋಗಿ ಮೂಗಿನ ಮೇಲೆ ಹೀಗೆ ಮಾಡಿದ್ರೆ ಸಿಟ್ಟು ಬರ್ತದೆ. ನೋಡುವ, ಅದು ಒಂದು ಪ್ರಯೋಗ ಆಗಿ ಹೋದ. ಬಾಬಾ ಬಾ ಅಬಾ ಬಾ 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 ಬಾಬಾ ಏನಿಲ್ಲ, ಯಾವ್ದು ಮಾಡಿದ್ರು ಇಲ್ಲ. ಏನ್ ಮಾಡ್ಬೇಕಾಯ್ತು? ಎಂಗೈದಾರ್ಯಮ್ಮೊಡನೆ ನುಡಿವನಲ್ಲಿವ ಎಂಗೈದಾರ್ಯಮ್ಮೊಡನೆ ನುಡಿವನಲ್ಲಿವ ಇವನ್ಯಾವ ಯೋಗ ನಿಷ್ಠನೋ? ಯಾವ ಯೋಗ ಅನಿಷ್ಠ? ನಿಷ್ಠ ನೀನು. ಇವನ್ಯಾವ ಯೋಗ ನಿಷ್ಠನೋ ತಿಳಿಯವು ಒಡೆಯನಾಗಿಪ್ಪ ಬಲನೊಡನೆ ಪೇಳುವೆಯನು ತಲಿ. ಸರಿ, ಯಾವ ರೀತಿಯಲ್ಲಿಯೂ ಇವರ ಪ್ರತಿಕ್ರಿಯೆ ಇಲ್ಲ. ಒಂದು ವೇಳೆ ಇವರ ಪ್ರತಿಕ್ರಿಯೆ ಇಲ್ಲದೆ ಪ್ರತಿಕೃತಿ ದಹನ ಮಾಡುವ ಪ್ರಸಂಗ ಬಂತು ಅಂತಾದ್ರೆ ನಮ್ಮೊಡೆ ನಮ್ಮ ಖಂಡಿತ ಸುಖ ಕೊಡುವುದಿಲ್ಲ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಇದೇ ಸರಿ. ನಾವು ಯಾಕೆ ತಲೆ ಬಿಸಿ ಮಾಡಿಕೊಳ್ಳುವುದು? ಹೋಗಿ ಒಡೆಯರಲ್ಲಿ ಹೇಳ್ತೇನೆ, ಅವರೇ ನೋಡಿ. ಎಂದಿನಂತೆ ಓಲಗವನ್ನ ಕೊಟ್ಟಿದ್ದೇನೆ. ಕಾಣಿಕೆಯ ನೀಡಿ ಭಿನ್ನಯಿಸಿದರು ಬಂದ ಪರಿಯ ಲೋಕರಂಜನ ಮೂರ್ತಿ ಶೋಕನಾಶನ ಕೀರ್ತಿ ಸಾಕಾರ ಗುಣಪೂರ್ತಿ ಓ ದ್ವಾರಕಾ ಪ್ರಪತಿ ನಮೋ ನಮ ನಮೋ ನಮ. ಮಡಿಯಾ, ನಾನು ಇಲ್ಲ, ನಾನು ಪಾಲಕ. ಪಾಲಕ? ಏನು ಪಾಲಕ? ವನಪಾಲಕ. ವನಪಾಲಕ? ಹೌದು. ವನವನ್ನು ಬಿಟ್ಟು ಎಲ್ಲಿ ಬಂದಿಲ್ಲ? ಹಣ್ಣು ಹೇಳಿಕೊಂಡು ನಿಮಗೆ ಹಣ್ಣು ಹಂಪುಳ ತಂದಿದ್ದೇನೆ. ಹೌದು. ಯಾವತ್ತು ಬರುವಾಗ ಅವಸರದಲ್ಲಿ ಬರುವ, ಇವತ್ತು ಸಂತೋಷದಲ್ಲಿ ಬಂದಿದ್ದೇನೆ. ಹೌದು. ವಿಷಯವನ್ನ ಕೇಳಬೇಕು ಮಡಿಯಾ. ಏನು ಹೇಳಬೇಕಲ್ಲ? ಲಾಲಿಸಬೇಕು ಜಿಯ ಲಾಲಿಸಬೇಕು
ಲಾಲಿಸಬೇಕು ಜೀಯ ಪುರದ ಬಾಹೆಯೋಳಿಪ್ಪ ವರವನದೊಳಗುವ ಪುರದ ಬಾಹೆಯೋಳಿಪ್ಪ ವರವನದೊಳಗುವ ನಿರತ ಸನ್ಯಾಸಿ ಬಾರ ನಿರತ ಸನ್ಯಾಸಿ ಬಾರ ನೆಲಸಿಕೊಂಡಿರುವ ನಿರತ ಸನ್ಯಾಸಿ ಬಾರ ಲಾಲಿಸಬೇಕು ಜೀಯ ಒಡೆಯ, ಲಾಲಿಸಬೇಕು ಜೀಯ ಬಲಭದ್ರರಾಯ. ಲಾಲಿಸಬೇಕು ಎನ್ನುವ ನಿನ್ನ ಹ ಪುನಃ ಹೇಳುವ ವಿಷಯವನ್ನು ನೋಡಿದರೆ ಹ ಇಲ್ಲಿಯವರೆಗೆ ನೀನು ಬಂದಾಗ ನಾನು ನಿನ್ನನ್ನು ಮಾತನಾಡಿಸಲಿಲ್ಲ ಎಂದು ಆಪಾದಿಸುವ ಹ, ಹ, ಹ. ಶಾಂತಮ್ಮ ಪಾಪಮ್ಮ, ಹೇಳುವಲ್ಲ ಆಲಿಸುವುದು. ನಾ ಹೇಳಿದ್ದು ಹಾಗಲ್ಲ. ಹ. ನೀವು ನಮ್ಮನ್ನು ನಿರಾಕರಿಸಿದ್ದೀರಿ ಅಂತ ಹೇಳಿದ್ದಲ್ಲ, ಯಾರನ್ನು ನಿರ್ಲಕ್ಷಿಸುವ ವಿಷಯವೇ ಇಲ್ಲ ನಮ್ಮಲ್ಲಿ. ಹಾಗಲ್ಲ. ಆದ್ರೆ ಇವತ್ತು ಹೇಳುವ ವಿಷಯ ಉಂಟಲ್ಲ, ಏನು ಲಾಲಿಸಬೇಕು ಅಂತ ವಿಶೇಷವಾಗಿ ಹೇಳ್ತಾ ಇದ್ದೀಯ. ಅದು ನಿಮಗೆ ಬಹಳ ಸಂತೋಷ ಕೊಡುವ ವಿಷಯ. ನನಗೆ ಹೌದು ಒಡೆಯ, ಸಂತೋಷ ಕೊಡುವ ವಿಷಯ. ಹೌದು ನೀನು ಹೇಳುವುದು ಹೌದು. ಏನ್ ಹೇಳ್ತೀಯ? ನಾಡಿನ ಹೊರವಲಯದಲ್ಲಿರುವಂತ ಉಪವನವನ್ನ ಕಾದುಕೊಂಡಿದ್ದವನ್ನ ನೀನು ಹೌದು. ಇದುವರೆಗೆ ಕಾಣದ ಚೋದ್ಯವನ್ನ ಉಪವನದಲ್ಲಿ ಕಂಡೆ. ಹೊಸ ಪ್ರಾಣಿ ಬಂತ? ಇಲ್ಲಪ್ಪ, ಹ. ನಾ ಇರುವಾಗ ಬೇರೆ ಯಾವ್ದು ಬರ್ತೀವಿ. ಹ. ನೀನೇ ಇರುವಾಗ ಯಾವ ಪ್ರಾಣಿ ಬರ್ತದೆ? ಹೌದು. ಅಲ್ಲ ಅದಲ್ಲ, ಹ. ಅಂದ್ರೆ ಹ. ಒಂಜಾತಿ ಪ್ರಾಣ ಇರುವುದರಿಂದ ಅದನ್ನ ಪ್ರಾಣಿ ಅಂತ ಹೇಳಬಹುದು. ಅಂತ ಕರೆಯಬಹುದು. ಹ. ಆದ್ರೆ ಬಂದದ್ದು ಮತ್ಯಾರು ಅಲ್ಲ. ಯಾರಲ್ಲ? ಇವತ್ತು ಉಪವನದಲ್ಲಿ ಹ. ನೀವು ಸಂಚಾರಕ್ಕೆ ಬಂದಾಗ ಒಂದು ದೊಡ್ಡ ಆಲದ ಮರದ ಅಡಿಯಲ್ಲಿ ದೊಡ್ಡ ಹಾಸು ಬಂಡೆ ಉಂಟು. ಹೌದು. ನೀವು ಯಾವತ್ತು ಬಂದು ಕೆಲವು ಸಮಯ ವಿಶ್ರಾಂತಿಗಾಗಿ ಅಲ್ಲಿ ಕೂತ್ಕೊಳ್ತಿದ್ರಿ. ಹ. ಆದ್ರೆ ಇವತ್ತು ಹ. ಅದೇ ಬಂಡೆ ಮೇಲೆ ಹ. ಒಬ್ಬ ಬ್ರಾಹ್ಮಣ ಸನ್ಯಾಸಿಗಳು ಬಂದು ಬೇಡು ಬಿಟ್ಟಿದ್ದಾರೆ ಪ್ರಭು, ಬೇಡು ಬಿಟ್ಟಿದ್ದಾರೆ. ಏ ಪುಣ್ಯಾತ್ಮ, ಓ ಹೇಳುವಾಗ ಯಾರ ಮುಖ ನೋಡಿ ಎದ್ದೆ ಗೊತ್ತಾಗಲಿಲ್ಲ ನನಗೆ. ಯಾಕೆಂದ್ರೆ ಹ. ಅನೇಕ ಬಾರಿ ಪಕ್ಕದ ಮನೆಯ ಪರಿಚಯವೇ ಆಗದೆ ಇರುವಂತಹ ನಿನಗೆ ಹ. ಬಂದವನು ಬ್ರಾಹ್ಮಣ ಸನ್ಯಾಸಿ ಎನ್ನುವುದು ಹೇಗೆ ಸ್ಪಷ್ಟ ಆಯ್ತು ಅಂತ ಗೊತ್ತಾಗ್ತದೆ. ಅಷ್ಟು ನನಗೆ ಅರ್ಥ ಆಗದೆ ಹೋದ್ರೆ ಹ. ಇಷ್ಟು ವರ್ಷ ನಿಮ್ಮನ್ನ ತಿಂದು ಪ್ರಯೋಜನ ಏನು? ನನ್ನ ತಿಂದಿದ್ದು ಹೌದು ನೀನು, ನನ್ನ ಅನ್ನ ತಿಂದ. ಗೊತ್ತಾಯ್ತು ನನಗೆ. ಹೇಗೆ ಯೋಚಿಸಿದೆ ನೀನು? ಕಾವಿ ವಸ್ತ್ರವನ್ನುಟ್ಟು ಕೈಯಲ್ಲಿ ಚಪಸರು ಕಾವಿ ವಸ್ತ್ರವನ್ನುಟ್ಟು ಕೈಯಲ್ಲಿ ಜಪಸರವ ತೊಟ್ಟು ಕೈಯಲ್ಲಿ ಜಪಸರವ ತೊಟ್ಟು ದೇವರ ನೆನೆಯುತ್ತಲೇ ದೇವರ ನೆನೆಯುತ್ತಲೇ ಕುಳಿತಿಪ್ಪನಲ್ಲಿ ಕುಳಿ ತಿರ್ಪು. ತಿರುಪುದು. ಕುಳಿತಿರು. ಕುಳಿತಿರ್ಪನಲ್ಲಿ ಕುಳಿತಿರ್ಪನಲ್ಲಿ ದೇವರ ನೆನೆಯುತ್ತಲೇ ಲಾಲಿಸಬೇಕು ಜೀಯ ಒಡೆಯ, ಅವರು ಬ್ರಾಹ್ಮಣ ಸನ್ಯಾಸಿಗಳು ಅನ್ನೋದು ಅರ್ಥ ಆಗದೆ ಹೋದಷ್ಟು ದಡ್ಡ ಅಲ್ಲ ನಾನು. ಅವರ ಅಂಗ ವಿಕಾರತೆಯಲ್ಲೇ ಅಂಗ ಆಕಾರ. ಹ, 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 ಹ. ಅಂಗಾಕಾರದಲ್ಲಿ ಅವರು ಬ್ರಾಹ್ಮಣ ಸನ್ಯಾಸಿಗಳು ಅನ್ನುವುದಾಗಿ ಹ. ತೀರ್ಮಾನಿಸಿದ್ದಾರೆ. ಅಂಗ ಆಕಾರದಲ್ಲಿ ಬ್ರಾಹ್ಮಣ ಸನ್ಯಾಸಿ ಎನ್ನುವುದು ತಿಳಿಯುವುದು ಹೇಗೆ? ನೋಡಿ, ಹ. ಕೆಲವು ವಿಶೇಷ ಉಂಟು. ಏನು ವಿಶೇಷ? ಕಾವಿ ವಸನ ಹುಟ್ಟಿದ್ದಾರೆ. ಕಾವಿ ವಸನ ಹುಟ್ಟಿದ್ದಾರೆ. ಹೌದು. ಒಂದು ಸಾಕ್ಷ್ಯ ಆಯ್ತು. ಹ. ಹ. ಕೈಯಲ್ಲಿ ಕೈಯಲ್ಲಿ ಬರ್ಲಿಕ್ಕುಂಟ ಕೊಡುವುದುಂಟ ಗೊತ್ತಿಲ್ಲ. ಹಾಗಲ್ಲ, ಅದು ಹೀಗಿರ್ಬೇಕು. ನನ್ನ ಕವರಿಗೆ ಇಷ್ಟೊತ್ತಿಗೂ ಹೋಗಿ ಮುಟ್ಲಿಲ್ಲ ಕಾಣ್ತದೆ. ಹಾಗಾಗಿ
ಹಾಗೆಲ್ಲ ಅದು ಅದು ಪಚಸರ ಜಪಸರ. ಹಾ 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 ಜಪಸರ. ಹಾ. ಕಾವಿ ವಸ್ತ್ರ ಜಪಸರ. ಒತ್ತ ತಿರ್ಸೋದು ನೋಡ್ಬೇಕು ಕೂಡ ಗಿರಿ 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 ತಿರ್ಸೋದು. ಇದು ಮಾತ್ರ ತಿರ್ಸಿ ಗೊತ್ತಿಲ್ಲ. ಕೈಯಲ್ಲಿ ಚಪ್ಪಸರ ಇಟ್ಕೊಂಡಿದ್ದಾರೆ, ಗಡ್ಡ ಬಿಟ್ಟಿದ್ದಾರೆ, ಆದರೂ ಮುಖದ ಮೇಲೆ ಇಟ್ಟುಕೊಂಡಿದ್ದಾರೆ. ಗಡ್ಡ ಬರುವುದೇ ಮುಖದ ಮೇಲೆ ಬಂದಿದ್ದಕ್ಕೆ ಗಡ್ಡ ಅಂತ ಹೇಳು. ಅಲ್ಲ, ಗಡ್ಡ ಬಿಟ್ಟಿದ್ದಾರೆ ಅಂದ್ರೆ ಇಟ್ಕೊಂಡಿದ್ದಾರೆ. ಈಗ ನೋಡಿ, ಅವನು ಬಿಟ್ಟಿದ್ದಾನೆ ಅಂದ್ರೆ ಇಲ್ಲ ಅಂತಲ್ವಾ? ಆದ್ರೆ ಇವರು ಬಿಟ್ಟದ್ದು ಹೌದು, ಅದು ಮುಖದಲ್ಲೇ ಉಂಟು. ಗಡ್ಡ ಬರುವುದಕ್ಕೆ ಬಿಟ್ಟಿದ್ದಾನೆ. ಹಾ ಹಾ, ಎಷ್ಟು ಬರಲಿ, ಗಡ್ಡ ಬಿಟ್ಟಿದ್ದಾರೆ. ಗಡ್ಡಕ್ಕೆ ಹಾ, ಶಿಕೆಯನ್ನ ಕಟ್ಟಿದ್ದಾರೆ. ಹಾ, ಶನಿವಾರ ಹಾಕೊಂಡಿದ್ದಾರೆ. ಶುಕ್ರವಾರ ಇಲ್ವ ಅವರಿಗೆ? ಶನಿವಾರ ಹಾಕೊಂಡಿದ್ದಾರೆ. ಇದೆಲ್ಲ ಹೊರತುಪಡಿಸಿ ಮತ್ತೊಂದುಂಟು. ಏನು? ಬರುವಾಗ ಇಲ್ಲಿ ಜಾರ್ಕೊಂಡು ಬಿದ್ದುಕೊಂಡು ಬಂದ್ರು ಏನೋ. ಯಾಕೆ ಅನುಮಾನ ಬಂತು ನಿಮಗೆ? ಅವನಿಗೆ ಎಡಗೈಗೆ ಏನೋ ಆಗಿದೆ. ಅದು ಹೇಗೆ ಗೊತ್ತಾಯ್ತು ನನಗೆ? ಒಂದು ಕೌಕೋಲ್ ಕೊಟ್ಕೊಂಡಿದ್ದಾರೆ. ಅದೀಗ ಅದನ್ನು ತಪ್ಪಿಸಿದ್ರೆ ಹೀಗೆ ಬಿದ್ದೋಗ್ತದೆ. ಕವರ್ಗೋಲಲ್ಲ, ಹಾ, ಅದಕ್ಕೆ ದಂಡ ಎನ್ನುವ ಹೆಸರು. ಅದು ನನಗೆ ಗೊತ್ತುಂಟು ಬಿಡಿಯ. ದಂಡ ಗೊತ್ತುಂಟು ನಿನಗೆ? ಹೌದು. ಯಾಕೆ? ಅದು ನಮ್ಮ ಕೈಯಲ್ಲಿದ್ರೆ ಬೇಲಿಗೆ ಮುಳ್ಳು ಹಾಕಿ ಒತ್ತಲಿಕ್ಕಾದ್ರೂ ಬರ್ತದೆ. ಅವ್ರ ಕೈಯಲ್ಲಿದ್ದದ್ರೆ ಅದು ದಂಡ ಯಾವುದಕ್ಕೂ ಬರುವುದಿಲ್ಲ ಅಂತ ಗೊತ್ತಾಯ್ತು ನನಗೆ. ಅದು ನಿನ್ನ ಕೈಯಲ್ಲಿದ್ರೆ ಅದು ಬೇಲಿಯನ್ನು ಒತ್ತುವುದಕ್ಕೆ ಮಾತ್ರ. ಅವರ ಕೈಯಲ್ಲಿದ್ರೆ ಅದು ಬ್ರಹ್ಮದಂಡ, ಸನ್ಯಾಸಿಗಳ ಲಕ್ಷಣ. ಅದಕ್ಕೊಂದು ವಿಶೇಷತೆ ಇದೆ, ಮಂತ್ರಪೂರಿತವಾದದ್ದು ಇರಬಹುದು. ಆಗಲಿ, ನೀವು ಹೇಳೋದಕ್ಕೆ ನಂದು ಆಕ್ಷೇಪ ಇಲ್ಲ. ಹಾಗಂತ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೋ ಕಾಯಿಲೆ ಇರಬೇಕು ಅವರಿಗೆ. ಹೌದಾ? ಅದು ಹೇಗೆ ತಿಳಿತೇನೆ? ಪಕ್ಕದಲ್ಲಿ ಒಂದು ತಂಬು ಇಟ್ಕೊಂಡಿದ್ದಾರೆ. ಅದು ತಂಬಿಗೆ ಅಲ್ಲ, ಕಮಂಡಲ ಎಂದು ಹೆಸರು ಅದಕ್ಕೆ. ಓ, ಕಡಂಬಳಕ ಅಂದ್ರೆ ಅದು. ಕಡಂಬಳಕ ಎನ್ನುವುದು ಒಂದು ಹಾವಿನ ಹೆಸರು. ಈ ತಂಬಿಗೆಗೆ ಕಡಂಬಳಕ ಎನ್ನುವುದಲ್ಲ, ಜೀವ ಇಲ್ಲ ಇದಕ್ಕೆ. ಇದನ್ನೆಲ್ಲ ಅವರು ಕಮಲ ಎಂದು ಕರೆಯುತ್ತಾರೆ. ಮಂತ್ರಪೂರ್ಣವಾದ ನೀರಿರುತ್ತದೆ. ಹಾಗೆ ಅದನ್ನೆಲ್ಲ ನೋಡಿದಾಗ ಇವರು ಬ್ರಾಹ್ಮಣ ಸನ್ಯಾಸಿಗಳು ಎನ್ನುವುದಾಗಿ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೇನೆ. ತೀರ್ಮಾನ ನೀನು ಮಾಡಿದ? ಹೌದು. ನೀನು ಕೊಡುವ ಪ್ರತಿಯೊಂದು ಸಾಕ್ಷಿಯು ಅವರು ಮಹಾತ್ಮರು ಎನ್ನುವುದನ್ನ ಹೇಳುತ್ತಾ ಇದೆ. ಹೌದು. ಮನೆಗೆ ಮಹಾತ್ಮರು ಬಂದಿದ್ದಾರೆ ಅಂತ ಆದ್ರೆ ಅವರನ್ನು ಮಾತಾಡಿಸಿ ಕರೆತರಬೇಕು ಎನ್ನುವ ಪ್ರಜ್ಞೆ ಬೇಡವ ನಿನಗೆ? ಮಾತನಾಡಿಸಲುಡಿಯ ಯಾತನೋ ತಿಳಿಯೇ ಎಮ್ಮೊಡೆಯ, ಮಾತನಾಡಿಸಲುಡಿಯ ಯಾತಕೋ ತಿಳಿಯೇ ಎಮ್ಮೊಡೆಯ, ಯಾತಕೋ ತಿಳಿಯೇ ಎಮ್ಮೊಡೆಯ. ಆತನ ನೋಡ್ಪಡಿಗ, ಆತನ ನೋಡ್ಪಡಿಗ, ದಯಮಾಡು ಬೇಗ, ದಯಮಾಡು ಬೇಗ, ಆತನ ನೋಡ್ಪಡಿಗ, ದಯಮಾಡು, ದಯಮಾಡು ಬೇಗ, ಆತನ ನೋಡ್ಪಡಿಗ, ದಯಮಾಡು. ಹಾಗೆ ಬಂದವರನ್ನ ನಿರ್ಲಕ್ಷಿಸಬಾರದು ಎನ್ನುವ ನಿಮ್ಮ ಆದರ್ಶವನ್ನ ನಾವು ಈ ವರ್ಷವೂ ಇಟ್ಟುಕೊಂಡಿದ್ದೇವೆ. ಮುಂದಿನ ವರ್ಷ ಬಿಡ್ತೀಯ ಅದನ್ನ? ಅಲ್ಲಲ್ಲ, ಈ ವರ್ಷನೂ ಇಟ್ಟುಕೊಂಡಿದ್ದೇವೆ. ಹಾಗಾಗಿ ಬಂದಂತವರನ್ನ ಮಾತಾಡಿಸಬೇಕು ಅನ್ನುವ ಕಾರಣಕ್ಕಾಗಿ ನಾನಾ ಪಿರಿಪಿರಿಯಲ್ಲಿ ಮಾತನಾಡಿಸಿದೆ. ಏನು ಪಿರಿಪಿರಿಯೇ ಮಾಡಿರಬೇಕು? ಪರಿಪರಿಯಲ್ಲಿ ಮಾತಾಡಿಸಿದೆ. ನೀರು ಉತ್ತರ ಕೊಟ್ಟರು. ನಿರುತ್ತರ, ಉತ್ತರ ಇಲ್ಲ. ಇಲ್ಲ, ಒಂದಕ್ಕೂ ಯಾವ ಪ್ರತಿಕ್ರಿಯೆ ಇಲ್ಲ, ಉತ್ತರ ಇಲ್ಲ. ಆಗ ನನ್ನಷ್ಟಕ್ಕೆ ನಾನು ಭಾವಿಸಿಕೊಂಡದ್ದು, ಬಹುತೇಕ ನಮ್ಮಲ್ಲಿ ಮಾತಾಡಲಿಕ್ಕೆ ಅವ್ರ ಮುಂದೆ ನಾವು ಜನ ಸಣ್ಣದಾಯಿತು ಏನು, ಅಥವಾ ನಮ್ಮಂತ ಸಣ್ಣ ಜನರಲ್ಲೂ ಮಾತಾಡುವ ಅರ್ಹತೆ ಅವ್ರು ಕಳ್ಕೊಂಡಿದ್ದಾರೋ ಏನೋ, ಅರ್ಹತೆ ಅವ್ರು ಕಳ್ಕೊಂಡಿದ್ದು ಅನ್ನುವ ಗೊಂದಲಮಯವಾದ ವಾತಾವರಣವನ್ನು ಆಲೋಚನೆ ಮಾಡಿ ತುಂಬಿದೆ. ನೇರವಾಗಿ ಇಲ್ಲಿ ಬಂದೆ. ಅವರನ್ನು ನೋಡಬೇಕು ಅಂತಾದ್ರೆ ತಾವೇ ಅಲ್ಲಿಗೆ ದಯಪಾಲಿಸಬೇಕು. ಚರರಿಂದ ನೋಡಿ ಕೇಳುತ್ತ
ಸ್ಪಷ್ಟವಾದಂತಹ ಕಾರಣ ಇದ್ರೆ ಮನಸ್ಸಿಗೆ ಸಂತೋಷವಾಗುತ್ತದೆ. ಹೌದು. ಸೇವಕ, ಹಾ. ಹಾಗಿರುವಾಗ ನೀನು ಬಂದು ಹೇಳಿದ ವಿಷಯದಲ್ಲಿ ಸಂತೋಷ ಪಡುವುದಕ್ಕೆ ಮೂರು ಕಾರಣಗಳಿದೆ ನನಗೆ. ಮಹಾತ್ಮರು ನಮ್ಮಲ್ಲಿಗೆ ಬಂದಿದ್ದಾರೆ ಎನ್ನುವುದನ್ನೇ ಕೇಳಿ ಸಂತೋಷ ಪಡುವವ ನಾನು. ಈ ವರ್ಷ ಆರಂಭದಲ್ಲೇ ನಮ್ದು ಮೂರು ಅಲ್ವಾ? ಅವರು ಬಂದಿದ್ದಾರೆ ಎನ್ನುವ ಸಂತೋಷ ಒಂದೆಡೆಯಾಗಲಿ, ಬಂದವರು ಸನ್ಯಾಸಿ ಎನ್ನುವುದು ನಿನಗೆ ಅರ್ಥ ಆಯ್ತಲ್ಲ, ಅದು ಮತ್ತು ಸಂತೋಷ. ಹಾಗೆ ನಿನಗೆ ಅರ್ಥ ಆದವನು ಹೇಗಾದ್ರೂ ಮಾಡಿ ನೀನು ಅಲ್ಲಿಂದ ಅವರನ್ನು ಓಡಿಸದೆ ವಿಷಯವನ್ನ ನನಗೆ ಹೇಳಬೇಕು ಅಂತ ಇಲ್ಲಿ ಬಂದಿಯಲ್ಲ, ಅದು ಸಂತೋಷದ ವಿಷಯವೇ. ಸೇವಕ, ಹೇಗೂ ಅವರನ್ನ ನೋಡಿದ್ದಿ. ಮಹಾತ್ಮರು ಬಂದಿದ್ದಾರೆ ಅಂತಾದ್ರೆ ಅವರನ್ನ ಉಪಚರಿಸಿ, ಪೂಜಿಸಿ, ನಮಸ್ಕರಿಸಿ ಅವರ ಆಶೀರ್ವಾದವನ್ನ ಪಡೆಯದೇ ಹೋದೆವು ಅಂತಾದರೆ ರೌರವ ನರಕದಲ್ಲಿ ಬೀಳುತ್ತಾರೆ ಎನ್ನುವುದು ಹಿರಿಯರ ನುಡಿ. ಹಾಗಿರುವಾಗ ಮನೆಗೆ ಬಂದ ಕಾಮಧೇನುವನ್ನ ಕಣ್ಣು ಮುಚ್ಚಿ ತಿರಸ್ಕರಿಸುವುದಲ್ಲ, ಹೋಗಿ ವಂದಿಸಿ ಆಶೀರ್ವಾದ ಪಡೆಯಬೇಕು.